ಆತ್ಮೀಯ ಪೋಷಕರೇ, ತಮಗೆ ಒಂದು ವಿಶೇಷವಾದ ಸ್ವಾಗತ. ನಾನು ಡಾಕ್ಟರ್ ಚಕ್ರಯೋಗಿ ಗುರೂಜಿ. ಎಲ್ಲ ತಂದೆ ತಾಯಂದಿರು ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಷ್ಟೊಂದೆಲ್ಲ ಹೋರಾಟ ಮಾಡ್ತೀವಲ್ವಾ. ಆ ಮಕ್ಕಳ ಭವಿಷ್ಯ ಸುಂದರವಾಗಿರಬೇಕು, ಆ ಮಕ್ಕಳು ಎಕ್ಸಾಮಲ್ಲಿ 100% ಮಾರ್ಕ್ಸ್ ತಗೋಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಆದರೆ ನಮ್ಮ ಮಕ್ಕಳು ಆ ಒಂದು ಮಾರ್ಗದಲ್ಲಿ ಯಶಸ್ಸು ಆಗೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಆ ಕಷ್ಟಗಳಿಂದ ಹೊರಬಂದು ಅವ್ರು 100% ಮಾರ್ಕ್ಸ್ ತೊಗೊಳ್ಳಿಕ್ಕೆ ನಮ್ಮ ಹತ್ರ ಒಂದು ವಿಶೇಷವಾದ ಮಾರ್ಗದರ್ಶನ ಇದೆ, ಟಿಪ್ಸ್ ಇದೆ. ನೀವೆಲ್ಲ ತಿಳ್ಕೊಳ್ಳಿ. ತಂದೆ ತಾಯಂದಿರು ಹೆಚ್ಚು ಗಮನ ಕೊಡಬೇಕಾಗಿದೆ. ಬರೀ ಅವರು ಶಾಲೆಗೆ ಹೋಗ್ತಾರೆ ಬರ್ತಾರೆ, ಅಲ್ಲಿ ಓದಿದಂಥ ಒಂದು ಮಾರ್ಕ್ ಶೀಟ್ ಪಾಸಿಟಿವ್ ಆಗಿಬಿಟ್ರೆ ಸಾಕು, ಅಲ್ಲಿ ಬರುವಂಥ ಜ್ಞಾನವನ್ನು ತೊಗೊಂಡ್ರೆ ಸಾಕು ಅಂತ ಸುಮ್ಮನೆ ಇರಬೇಡಿ. ಅವರಿಗೆ ಹೆಚ್ಚಿನ ಜ್ಞಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಬೇರೆ ಬೇರೆ ಪ್ರಯತ್ನ ಎಲ್ಲ ಮಾಡ್ತಾಯಿರ್ತೀರಿ. ಸ್ವಿಮ್ಮಿಂಗ್ ಪೂಲ್ ಕಲಿಸ್ತೀರಾ, ಬೇರೆ ಏನೇನು ಕರಾಟೆ ಕಲಿಸ್ತೀರಾ, ಎಲ್ಲ ಕಲಿಸ್ತೀರಾ. ಅಂತರಂಗದ ಶಕ್ತಿಯನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಯಾರೂ ಪ್ರಯತ್ನ ಮಾಡ್ತಾಯಿಲ್ಲ. ನಮಗೆ ತಿಳಿದ ಹಾಗೆ ನಿಮ್ಮ ಅಂತರಂಗದ ಶಕ್ತಿ ಮಕ್ಕಳಿಗೆ ನೀವು ಸ್ಟ್ರಾಂಗ್ ಮಾಡಿದ್ರೆ ಅವರು 100%ಗಿಂತ ಮೀರಿ ಬೇಕಾದ್ರೆ ರಿಸಲ್ಟ್ ತೊಗೊಳ್ತಾರೆ. ಹೇಗೆ ಸಾಧ್ಯ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾಯಿದ್ದೀವಿ. ನೀವು ಸ್ಟ್ರಾಂಗ್ ಆಗಿರಬೇಕು, ನಿಮ್ಮ ಮಕ್ಕಳು ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಅಂತರಂಗದಲ್ಲೂ 7 ಶಕ್ತಿ ಕೇಂದ್ರಗಳಿದೆ, ನಿಮ್ಮ ಮಕ್ಕಳಲ್ಲೂ 7 ಶಕ್ತಿ ಕೇಂದ್ರಗಳಿದೆ. ಅದನ್ನು ಹೇಗೆ ನೀವು ಕಾಪಾಡ್ಕೋತಾ ಇದ್ದೀರಾ? ಆ ಮಗು ಸ್ಟ್ರೆಸ್ಸಿಂದ ಓದ್ತಾ ಇದೆಯಾ, ಡಿಪ್ರೆಷನಿಂದ ಓದ್ತಾ ಇದೆಯೋ, ಒತ್ತಡದಲ್ಲಿ ಓದ್ತಾ ಇದೆಯೋ ನೀವು ತಿಳ್ಕೊಬೇಕು. ಆ ಹುಡುಗನ ಪ್ರೆಸರ್ ಮಾಡಿ ಒತ್ತಾಯ ಮಾಡಿ ಕಳಿಸ್ತಾ ಇದ್ದೀವಿ, ಹೋಗು ಓದು 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 ಓದು. ಆ ಮಗು ಅಷ್ಟು ಸುಲಭವಾಗಿ ಓದಲಿಕ್ಕಾಗಲ್ಲ. ಅದಕ್ಕೆ ಅಂತರಂಗದ ಪಾಸಿಟಿವ್ ಎನರ್ಜಿ ಬೇಕಾಗಿದೆ. ಆ ಮಗುವಿನಲ್ಲಿ ಅಂತರಂಗದ ಪಾಸಿಟಿವ್ ಎನರ್ಜಿ ಇದ್ದರೆ 100% ಆ ಮಗು ರ್ಯಾಂಕ್ ಸ್ಟೂಡೆಂಟ್ ಆಗ್ತಾರೆ, ಒಳ್ಳೆ ರಿಸಲ್ಟ್ ತೊಗೊಳ್ತಾರೆ. ಈ ಪ್ರಯತ್ನ ಶಾಲಾ ಕಾಲೇಜಲ್ಲಿ ಆಗಬೇಕು, ಮನೆ ಮಂದಿಯಲ್ಲೂ ಆಗಬೇಕು, ತಂದೆ ತಾಯಿಗಳ ಮೂಲಕನೂ ಆಗಬೇಕು. ಅದು ಹೇಗೆ ಸಾಧ್ಯ ಅಂತ ನಿಮಗೆ ಪ್ರಶ್ನೆ ಬಂದರೆ, ಪೋಷಕರು ಸಹ ಈ ಜ್ಞಾನವನ್ನು ಪಡ್ಕೋಬೇಕು. ತಂದೆ ತಾಯಂದಿರು, ನಿಮ್ಮ ಅಂತರಂಗದಲ್ಲಿ 7 ಶಕ್ತಿ ಕೇಂದ್ರಗಳಿದೆ. ನೀವು ಮಾಡುವಂಥ ಪ್ರತಿಯೊಂದು ಅಡುಗೆಯಲ್ಲಿ, ಆಶೀರ್ವಾದದಲ್ಲಿ, ಪ್ರೀತಿಯಲ್ಲಿ, ಅವ್ರನ್ನ ತಬ್ಕೊಂಡು ಮುದ್ದಾಡೋ ವಿಷಯದಲ್ಲಿ ಈ ಎನರ್ಜಿ ಮಕ್ಕಳಿಗೆ ಹೋಗ್ತಾ ಇರುತ್ತೆ. ಆ ಎನರ್ಜಿ ಹೀಗಿರುತ್ತೆ ಪಾಸಿಟಿವ್ ಅವರ. ನಿಮ್ಮ ಅವರ ಈ ಥರ ಇದ್ದರೆ ನಿಮ್ಮ ಎನರ್ಜಿ ಮಕ್ಕಳಿಗೆ ಹೋಗುತ್ತೆ. ನೀವು ಅಡುಗೆ ಮಾಡೋದ್ರಲ್ಲಿ ಹೋಗುತ್ತೆ, ಆಹಾರ ತಿನ್ನಿಸೋದ್ರಲ್ಲಿ ಹೋಗುತ್ತೆ, ಪ್ರತಿಯೊಂದರಲ್ಲೂ ಮಕ್ಕಳಿಗೆ ಎನರ್ಜಿ ಪಾಸ್ ಮಾಡ್ತೀರ. ಅದಕ್ಕೆ ಯದ್ಭಾವಂ ತದ್ಭವತಿ ಅಂತ ಹೇಳ್ಬೋದು. ಅಂಥ ಒಂದು ಶಕ್ತಿಯನ್ನು ನಿಮ್ಮ ಮಕ್ಕಳಲ್ಲೂ ನೀವು ತುಂಬಬೇಕು. ಅಂದರೆ ನಿಮ್ಮ ಮಕ್ಕಳ ಎನರ್ಜಿ 5 ವರ್ಷದಿಂದ ಮೇಲ್ಪಟ್ಟು ಎಲ್ಲ ಮಕ್ಕಳಿಗೂ ಜ್ಞಾನವನ್ನು ಕೊಟ್ಟರೆ ಆ ಮಕ್ಕಳು ವಿಶ್ವದ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ. 100% ರಿಸಲ್ಟ್ ತೊಗೊಳ್ತಾರೆ. ಯಾವುದೇ ರಂಗದಲ್ಲಿ ಅವ್ರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪೊಲೀಸ್ ಆಫೀಸರ್ ಆಗ್ಬೋದು, ಎಲ್ಲ ರಂಗದಲ್ಲೂ ಒಂದು ಸಕ್ಸಸ್ ಆಗ್ತಾನೆ. ನೀವು ಗಮನ ಕೊಟ್ಟಿದ್ದನ್ನು ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸ್ಬೇಕು. ಇಲ್ಲೊಂದು ವಿಷಯ ಇದೆ, ಇನ್ನು ಗರ್ಭದಲ್ಲೇ ಈ ಸಂಸ್ಕಾರವನ್ನು ಬೆಳೆಸಬೇಕು. ತಾಯಿ ಗರ್ಭದಲ್ಲಿರುವವರೆಗೆ ಜ್ಞಾನವನ್ನು ಕೊಟ್ಟುಬಿಟ್ರೆ ಆ ಮಗು ಶ್ರೇಷ್ಠ ವ್ಯಕ್ತಿಯಾಗಿ ಹೊರಗಡೆ ಬರುತ್ತೆ ಜಗತ್ತಿಗೆ, ಮುಂದಿನ ಥರ ಶ್ರೇಷ್ಠ ವ್ಯಕ್ತಿಯಾಗಿರುತ್ತೆ. ಅದನ್ನು ಮುಂದುವರಿಸ್ಕೊತ ಹೋಗಬೇಕಂದ್ರೆ ತಂದೆ ತಾಯಿಯಂದರು ಗಮನ ಕೊಡಬೇಕು. ನಮ್ಮ ಮಗುವಿನ ಭವಿಷ್ಯ ಆ ಮಗುವಿನ ಅಂತರಂಗದಲ್ಲೇ ಇದೆ, ಅದನ್ನು ಜಾಗೃತಿ ಮಾಡಬೇಕು. ನಾವು ಜಾಗೃತರಾಗಿರಬೇಕು. ಇಡೀ ಜೀವನ ಮಕ್ಕಳಿಗೋಸ್ಕರ ಬದುಕ್ತಾ ಇರ್ತೀವಲ್ವ. ಏನು ಮಾಡ್ತಾಯಿದ್ದೀವಿ ನಾವು? ಆ ಮಕ್ಕಳನ್ನ ಓದಕ್ಕೆ ಬಿಟ್ಬಿಟ್ಟು ನಾವು ಒಂದು ಕಡೆ ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ. ಏನಾಯಿತು? ಮಗು ಒಂದು ಏನು ಬೇಕಾದ್ರೂ ನೋಡುತ್ತೆ, ಅದರಲ್ಲಿ ಕೆಟ್ಟದ್ದು ನೋಡುತ್ತೆ, ಒಳ್ಳೆಯದು ನೋಡುತ್ತೆ. ನೀವೆಷ್ಟು ಗಮನ ಕೊಡ್ತಾ ಇದ್ದೀರಾ? ನೀವೊಂದು ನಿಮ್ಮ ಸಮಯ, ನಿಮ್ಮ ಮಗುವಿನ ಸಮಯ ಎರಡೂ ಮರ್ಜ್ ಮಾಡಿ ಕೂತ್ಕೊಳ್ಳಿ. ಒಂದು ಸರಿ ನಮ್ಮ ಮಗು ಜೊತೆಲಿ ಕೂತ್ಕೊಂಡು ಮಾತಾಡಿಸಿ ನೋಡಿ. ಈ ಜ್ಞಾನ ಕೊಡಿ. ಸ್ವಲ್ಪ ಹೊತ್ತು 10 ನಿಮಿಷ ಈ ಜ್ಞಾನ ಕೊಡಿ. ಅಂತರಂಗದ ಜ್ಞಾನ. ಮಗುವಿನ ಭವಿಷ್ಯ 100% ಸುಂದರವಾಗಿರುತ್ತೆ. ನಿಮ್ಮ ಮುಂದಿನ ಮಗುವಿನ ಭವಿಷ್ಯ, ಅವರ ಮುಂದಿನ ಭವಿಷ್ಯನೂ ಚೆನ್ನಾಗಿರುತ್ತೆ. ಹಾಗಾಗಿ ನೀವೆಲ್ಲ ಜಾಸ್ತಿ ಗಮನ ಕೊಡಬೇಕಾಗಿರೋದು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಆ ಮಕ್ಕಳಿರುವ ಅಂತರಂಗದ ಶಕ್ತಿಯ ಬಗ್ಗೆ. 10 ವರ್ಷದ ದಾಟಿದ ಮಕ್ಕಳು ನಿಮ್ಮ ಮಾತು ಕೇಳಲಿಕ್ಕೆ ಕಷ್ಟ ಆಗುತ್ತೆ. ಅವರೆಲ್ಲ ನೆಗೆಟಿವ್ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಂಥ ಸ್ನೇಹಿತರು ಸಿಗ್ತಾರೆ, ಅಂಥ ವಾತಾವರಣ ಇದೆ ಸುತ್ತಮುತ್ತ. ನಮ್ಮ ಮಕ್ಕಳ ಭವಿಷ್ಯ ಸುಂದರವಾಗಿರಬೇಕಾದ್ರೆ ಅವ್ರು ಕೆಟ್ಟ ಹವ್ಯಾಸಗಳು ಬಲಿಯಾಗಿಬಿಡ್ತಾರೆ ನಮ್ಮ ಮಕ್ಕಳು. ಕಾರಣ ನಾವು ಸುಮಾರು ಭಾಗ ನಾವು ಕಾರಣರಾಗಿರ್ತೀವಿ. ಅಯ್ಯೋ ನಮ್ಮ ಮಗು ಈ ದಾರಿ ಹೋಗ್ತಾ ಇದೆಯಲ್ಲ, ಕೆಟ್ಟ ದಾರಿ, ಅದಕ್ಕೆ ಕಾರಣರು ಯಾರು? ನಾವೇ ಸುಮಾರು ಭಾಗ. ಅದಕ್ಕೆ ನೀವು ಆಮೇಲೆ ಬೈದರೆ ಸರಿ ಹೋಗೋದಿಲ್ಲ. ಚಿಕ್ಕ ವಯಸ್ಸಲ್ಲೇ ಜ್ಞಾನ ಕೊಡಿ. ಚಿಕ್ಕ ವಯಸ್ಸಲ್ಲೇ ಈ ಒಂದು ಶ್ರೇಷ್ಠವಾದ ಜ್ಞಾನ ಕೊಡಬೇಕಂದ್ರೆ ಆ ಮಗುವಿನ ಅಂತರಂಗದ ಶಕ್ತಿಯನ್ನು ಈಗಲಿಂದನೇ ಪಾಸಿಟಿವ್ ಮಾಡ್ಕೋಬೇಕು. ಹೇಗೆ ಪಾಸಿಟಿವ್ ಮಾಡ್ಕೋಬೇಕು ನಾವು ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವು ಸ್ಟ್ರಾಂಗ್ ಇದ್ದರೆ, ಮಗುನೂ ಸ್ಟ್ರಾಂಗ್ ಇದ್ದರೆ ನಿಮ್ಮ ಮನೆ ಯಾವತ್ತೂ ಸೋಲೋದಿಲ್ಲ, ನಿಮ್ಮ ಮಕ್ಕಳು ಯಾವತ್ತೂ ಸೋಲೋದಿಲ್ಲ. ನಿಮ್ಮ ಮಕ್ಕಳು 100% ರಿಸಲ್ಟ್ ತೊಗೊಳ್ತಾರೆ. ನೀವು ಹೋರಾಟ ಮಾಡ್ತಿರೋದು ಮಕ್ಕಳಿಗೆ ತಾನೆ, ನೀವು ದುಡಿತಿರೋದು ಅದಕ್ಕೆ ತಾನೆ. ಆ ಮಗುವಿನ ಬಗ್ಗೆ ನೀವು ಗಮನ ಕೊಡಲೇಬೇಕಲ್ವ. ಶಾಲೆಗೆ ಹೋಯ್ತು, ಬುಕ್ಸ್ ತಂದು ಕೊಡ್ತು, ಹೋಮ್ವರ್ಕ್ ಮಾಡ್ತು, ಇಷ್ಟೇ ಬಿಟ್ಬಿಟ್ರೆ ಏನಾಯ್ತು? ಅದೊಂದು ಬಾಕ್ಸ್ ಥರ ಒಂದು ಕಂಪ್ಯೂಟರ್ ಬಾಕ್ಸ್ ಥರ ಆಗಿಬಿಡುತ್ತೆ ಮಗು. ಒಂದು ಡ್ರೋನ್ ಥರ ಆಗಿಬಿಡುತ್ತೆ ನಮ್ಮ ಮಗು, ಹೋಗ್ತಾ ಬರ್ತಾ ಇದೆ ಅಷ್ಟೇ. ನೀವು ನಿಜವಾದ ಜ್ಞಾನಶಕ್ತಿಯನ್ನು ಆ ಮಗುವಿಗೆ ದಾರಿ ಎರಿಬೇಕಂದ್ರೆ ಈ ಚಕ್ರಗಳಲ್ಲಿ 7 ಮಂಡಲಗಳಿದೆ. ಅಂತರಂಗದ 7 ಮಂಡಲಗಳ ಶಕ್ತಿಯನ್ನು ನಿಮ್ಮ ಮಕ್ಕಳಿಗೆ ನೀವು ದಾರಿ ಎರಿಬೇಕು. ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ, ಈ 7 ಮಂಡಲಗಳ ಶಕ್ತಿಯನ್ನು ಪಾಸಿಟಿವ್ ಮಾಡ್ಕೋಬೇಕು. ಆ ಮಗು ಯಾವತ್ತೂ ಫೇಲ್ ಆಗೋದಿಲ್ಲ. ಎಕ್ಸಾಮಲ್ಲಾಗಲಿ, ಲೈಫಲ್ಲಾಗಲಿ ಫೇಲ್ ಆಗೋಲ್ಲ. ನೀವು ಸಹ ಫೇಲ್ ಆಗಬೇಡಿ. ಆ ಮಗುವಿನ ಎದುರುಗಡೆ ನೀವು ಫೇಲ್ ಆಗಬಾರ್ದು. ನೀವು ಸ್ಟ್ರಾಂಗ್ ಇರಬೇಕಂದ್ರೆ ಈ 7 ಶಕ್ತಿ ಕೇಂದ್ರಗಳನ್ನು, ಮಂಡಲಗಳನ್ನು, ಹೂಗಳನ್ನು ಅರಳಿಸ್ಬೇಕು. ಲಂ ವಂ ರಂ ಯಂ ಹಂ ಓಂ ಸೋಹಂ ಅಂತ 7 ಮಂಡಲಗಳ ಶಕ್ತಿ ಇದೆ.
ಅದನ್ನು ಜಸ್ಟ್ ನಿಮಗೆ ದಿನಕ್ಕೆ 10 ನಿಮಿಷ 5 ನಿಮಿಷ 6 ನಿಮಿಷ ಎಷ್ಟು ಸಮಯ ಮಾಡ್ಕೊಳ್ಳಿ. ಸಂಜೆವರೆಗೂ ಮಗುಗೆ ಆ ಪವರ್ ಇರುತ್ತೆ, ನಿಮಗೂ ಆ ಪವರ್ ಇರುತ್ತೆ. ದಯವಿಟ್ಟು ಗಮನಿಸ್ಕೋಬೇಕು. ಮುಂದಿನ ಪೀಳಿಗೆಗೆ ಜ್ಞಾನ ಸಿಗೋದೇ ಇಲ್ಲ. ಈ ಕೊಂಡಿನೇ ಲಾಸ್ಟ್ ನಮ್ಮ ಕೊಂಡಿಗಳು. ಈ ಕೊಂಡಿಯನ್ನು ಮುಂದುವರಿಸಬೇಕಂದ್ರೆ ಇವತ್ತಿನ ತಂದೆ ತಾಯಿಯನ್ನು ಎಚ್ಚೆತ್ತುಕೊಂಡು ಈ ಜ್ಞಾನವನ್ನು ನಿಮ್ಮ ಮಕ್ಕಳಿಗೆ ನೀವು ಹಂಚಬೇಕಾಗಿದೆ. ಇದನ್ನು ಜಾಗೃತ ಮಾಡ್ಕೊಳ್ಳಿ. ಅಂತರಂಗದ ಜಾಗೃತಿ ಇದು. ಇದರಲ್ಲಿ ಯಾವುದೇ ರೀತಿಯ ಭ್ರಮೆ ಇಲ್ಲ, ಮೂಢನಂಬಿಕೆ ಇಲ್ಲ. ದಟ್ ಈಸ್ ಟೋಟಲ್ ಇನ್ನರ್ ಸ್ಟ್ರೆಂತ್ ಆ್ಯಂಡ್ ಇನ್ನರ್ ಸೈನ್ಸ್. ನಿಮ್ಮೊಳಗಿರುವ ಅಂತರಂಗದ ಜ್ಞಾನ ಇದು. ನಿಮಗೆ ಶುಭವಾಗಲಿ. ನಿಮ್ಮ ಮಕ್ಕಳ ಭವಿಷ್ಯ ಸುಂದರವಾಗಿರಲಿ. ಬನ್ನಿ, ನಮ್ಮನ್ನು ಭೇಟಿ ಮಾಡಿ. ಕೆಳಗೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಭೇಟಿ ಮಾಡ್ಬೋದು. ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮಕ್ಕಳ ಭವಿಷ್ಯವನ್ನು ಸುಂದರವಾಗಿಸಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.